ಈಗ ತಾನೇ ಮಾತಾಡಿ ಸರ್, ನಿಮ್ಮ ಸುದ್ದಿ ಈಗ ತಾನೇ ಮಾತಾಡಿದ್ವಿ ನಾವು. ಒಳ್ಳೆ ಅಧಿಕಾರ ಮಾಡಿದ್ರು, ಯಡಿಯೂರಪ್ಪ ಅಧಿಕಾರ ಮಾಡೋಕ್ಕಾಗಲಿಲ್ಲ. 102 ವರ್ಷ ಫೋಟೋ ತೆಗಿತಾರೆ. ಸಂಗೊಳ್ಳಿ ಶ್ರೀಗಳು ಇದು ಪೂರ್ವ ನಿಗದಿತವಾದಂಥ ಒಂದು ಕಾರ್ಯಕ್ರಮ ಇರುವುದರಿಂದ ಇವತ್ತು ನಾನು ಇಲ್ಲಿ ಭಾಗವಹಿಸಿ ಆದಿಗುರು ಲಿಂಗಾಚಾರ್ಯ ಆಶೀರ್ವಾದ ಮತ್ತು ಪರಮ ಪೂಜ್ಯರ ಜಗದ್ಗುರು ಜಗದ್ಗುರುಗಳ ಆಶೀರ್ವಾದವನ್ನು ಪಡೆದು ಇವತ್ತು ಜಯಂತ್ಯೋತ್ಸವದಲ್ಲಿ ಪಾಲ್ಗೊಂಡು ನಾನು ಮುಂದಿನ ಪ್ರಯಾಣವನ್ನು ಮಾಡ್ತಾಯಿದ್ದೆ. ಈಗ ಕೇಳಿ ಸರ್, ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಪಕ್ಷ ಯಾವ ರೀತಿ ಸಿದ್ಧತೆಯನ್ನು ಮಾಡ್ಕೊಂಡು ಲೋಕಸಭಾ ಚುನಾವಣೆಗೆ ಬಿಜೆಪಿ ಯಾವ ರೀತಿ ಸಿದ್ಧತೆಯನ್ನು ಮಾಡ್ಕೊಂಡಿದೆ ಮತ್ತು ಈಗಾಗಲೇ ಪೂರ್ವಭಾವಿಯಾಗಿ ನಾವು ರಾಜ್ಯ ಮಟ್ಟದ್ದು ಜಿಲ್ಲಾ ಮಟ್ಟದ್ದು ಮಾಡಿದ್ದೇವೆ. ಚುನಾವಣೆ ನಿರ್ವಹಣಾ ಸಮಿತಿಗಳ ಸಭೆಗಳನ್ನು ಮಾಡಿದ್ದೇವೆ ಮತ್ತು ಲೋಕಸಭಾ ಚುನಾವಣೆಯ ಕಚೇರಿ ಉದ್ಘಾಟನೆ ಮಾಡಿದ್ದೇವೆ. ಕೋರ್ ಕಮಿಟಿ ಸಭೆಗಳಾಗ್ತಾ ಇದ್ದಾವೆ. ಅದಲ್ಲದೆ ಬೂತ್ ಮಟ್ಟದ ಕಾರ್ಯಕರ್ತರ ಜೊತೆಗೆ ಸಂಪರ್ಕ ಮತ್ತು ಅಭಿಯಾನ ಕೂಡ ನಡೀತಾ ಇದೆ. ನಮ್ಮ ಪಕ್ಷದ ಸಂಘಟನೆ ನಿರಂತರವಾಗಿ ನಡೀತಾ ಇದೆ. ಒಂದು ಸಂಘಟಿತವಾಗಿರುವಂಥ ಒಂದು ಪಕ್ಷ. ಪ್ರತಿಯೊಂದು ಬೂತು ಪ್ರತಿಯೊಂದು ಗ್ರಾಮದಲ್ಲಿ ಕೂಡ ನಮ್ಮ ಕಾರ್ಯಕರ್ತರ ಒಂದು ದೊಡ್ಡ ಪಡೆ ಇದೆ. ಎಲ್ಲ ವರ್ಗದ ಜನ ಇವತ್ತು ನಮ್ಮ ಬೂತು ಮಟ್ಟದ ಸಮಿತಿಯಲ್ಲಿದ್ದಾರೆ, ಪದಾಧಿಕಾರಿಗಳಿದ್ದಾರೆ. ಅವ್ರ ನೇತೃತ್ವದಲ್ಲಿ ಚುನಾವಣೆಯನ್ನು ಮಾಡೋದಕ್ಕೆ ಎಲ್ಲ ಸಿದ್ಧತೆಯನ್ನು ಮಾಡ್ತಾರೆ. ಸರ್, JDSನವ್ರ ಯಾವುದೇ ಕಾರ್ಯಕ್ರಮಗಳು ಆಹ್ವಾನ ಮಾಡ್ತಿಲ್ಲ ಅಂದರೆ ಪ್ರಮುಖವಾಗಿ ಇವ್ರನ್ನ ಈಗ ಬರುವಂಥ ಕಾರ್ಯಕ್ರಮಗಳೆಲ್ಲವೂ ಕೂಡ ಆಹ್ವಾನ ಮಾಡಬೇಕು ಅಂತ ಹೇಳಿ ತೀರ್ಮಾನ ಆಗಿದೆ. ಇನ್ಮೇಲೆ ಇದು ಎಲ್ಲಿವರೆಗೂ ಅದು ಸೀಟುಗಳ ಹಂಚಿಕೆ ಇದು ಆಗಿರಲಿಲ್ಲ, ಆವಾಗ ಯಾವುದೂ ಇದಿರಲಿಲ್ಲ. ಈಗ ಎಲ್ಲವೂ ಕೂಡ ಇನ್ನೊಂದು 2 ದಿವಸದಲ್ಲಿ ಪೂರ್ಣ ಇರ್ತಿರ್ತಾದ್ಮೇಲೆ ಎಲ್ಲ ಜಂಟಿ ಕ್ಯಾಂಪೇನನ್ನು ಮತ್ತು ಎಲ್ಲ ವೇದಿಕೆಗಳಲ್ಲಿ ಹಂಚ್ಕೊಂಡು ನಾವು ಕೆಲಸವನ್ನು ಮಾಡ್ತೀವಿ. ಸರ್, ದಾವಣಗೆರೆ ಮತ್ತು ಶಿವಮೊಗ್ಗ ಮತ್ತು 2-3 ಕಡೆ ಅಸಮಾಧಾನ ಇದೆ ಕೆಲವೊಂದು. ಏನು ಅಸಮಾಧಾನ ಇಲ್ಲ. ಇದು ಪೈಪೋಟಿ ಇರ್ತದೆ, ಗೆಲ್ಲುವ ಪಕ್ಷಕ್ಕೆ ಹೆಚ್ಚಿನ ಪೈಪೋಟಿ ಇರ್ತದೆ. ಆ ಹಿನ್ನೆಲೆಯಲ್ಲಿ ಪೈಪೋಟಿ ಇತ್ತು. ಈಗ ಹಲವಾರು ಕಡೆ ಅದರ ಶಮನ ಆಗಿದೆ. ದಾವಣಗೆರೆ ಮತ್ತು ಶಿವಮೊಗ್ಗದಲ್ಲಂತೂ ಏನಿಲ್ಲ, ಸನ್ಮಾನ್ಯ ಈಶ್ವರಪ್ಪರ ಮನವೊಲಿಸೋದಕ್ಕೆ ಎಲ್ಲ ಪ್ರಯತ್ನಗಳು ನಡೀತಾ ಇದೆ. ದಾವಣಗೆರೆಯೂ ಕೂಡ ಯಾವುದೇ ಡಿಸ್ಟೆಂಟ್ ಆ್ಯಕ್ಟಿವಿಟಿ ಇಲ್ಲದೆ ಎಲೆಕ್ಷನ್ ನಡೀತಾ ಇದೆ. ಸರ್, ಈ ಸರಿ ಅಂದಾಜು 28 ಹೇಳ್ತಾಯಿದ್ರೆ ಕಾಂಗ್ರೆಸ್ನವರು ಸಹ ನಾವು 28 ಗೆಲ್ಲೋ ಒಂದು ವಿಶ್ವಾಸ ಇದೆ ಸರ್. ಹೇಗೆ ಅಲ್ಲ, ಅವ್ರ ಪಕ್ಷದವ್ರು ಹೇಳ್ತಾರೆ, ನಮ್ಮ ಪಕ್ಷದ ನಾವು ಹೇಳ್ತೀವಿ. ಮಾಲಕರು ಜನ. ಬಟ್ ಇಲ್ಲಿಯ ಜನರ ಹೋಗನ್ನು ನೋಡಿದಾಗ ಖಂಡಿತವಾಗೂ ನಮಗೆ 28 ಗೆಲ್ಲುವಂಥ ಎಲ್ಲ ಅವಕಾಶಗಳು ನಮಗಿದೆ. ಸರ್, ರಾಜ್ಯದಲ್ಲಿ ಮೋದಿ ಗ್ಯಾರಂಟಿ ಪ್ಲಸ್ ಉಚಿತ ಭಾಗ್ಯಗಳದ್ದು ಒಂದು ಕಾಂಪಿಟೇಟಿವ್ ಇದೆ. ಅಲ್ಲ, ಅದಕ್ಕೆ ಗ್ಯಾರಂಟಿಗಳು ಕಾಂಪಿಟೇಟಿವ್ ಇಲ್ಲ. ಮೋದಿಯವರು ಬದುಕನ್ನು ಕಟ್ಕೊಳ್ಳುವಂಥ ಶಾಶ್ವತವಾಗಿರುವಂಥ ಪರಿಹಾರವನ್ನು ಸಹಾಯವನ್ನು ಮಾಡಿರುವಂಥ ಕಾರ್ಯಕ್ರಮಗಳು ಬದುಕಿನ ಗ್ಯಾರಂಟಿಯನ್ನು ಕೊಡ್ತೇವೆ. ಕಾಂಗ್ರೆಸ್ಸಿನ ಗ್ಯಾರಂಟಿ ಯಾವುದೇ ರೀತಿಯ ಬದುಕು ಕಟ್ಟಿಕೊಳ್ಳುವಂಥ ಗ್ಯಾರಂಟಿಗಳಿಲ್ಲ. ಇದು ಜನರಿಗೆ ವ್ಯತ್ಯಾಸ ಗೊತ್ತಿದೆ. ಸರ್, ಈಗ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿಗೆ ಕೆಲವೊಂದು ಅಭ್ಯರ್ಥಿಗಳ ಬದಲಾವಣೆ ಮತ್ತು ಕೆಲವೊಂದು ಬಂಡಾಯದಿಂದಾಗಿ ತುಂಬ ಹಿನ್ನಡೆ ಅಂತ ಇದೆ. ಅದೇ ರೀತಿ ಈ ರೀತಿನ ಅಂತ ಈ ಸರಿನ ಆಗ್ತಾ ಅಂತ ಜನಗಳು ಹೇಳ್ತಿದ್ದಾರೆ. ಈ ಸತಿ ಏನಾಗೋದಿಲ್ಲ. ಇದು ಲೋಕಸಭಾ ಚುನಾವಣೆ. ದೊಡ್ಡ ಪ್ರಮಾಣದಲ್ಲಿ ಜನ ಅಭಿಪ್ರಾಯ, ಇಡೀ ದೇಶದ ಜನರ ಅಭಿಪ್ರಾಯ ಹೊಂದ್ಕೊಂಡು ರಾಜ್ಯದ ಅಭಿಪ್ರಾಯ ಇರ್ತದೆ. ಹೀಗಾಗಿ ಆ ಥರದ ಯಾವುದೇ ಸಣ್ಣ ಚುನಾವಣೆಯಲ್ಲಿ ಅದು ರಿಪೆಕ್ಟ್ ಆಗ್ತದೆ. ದೊಡ್ಡ ಚುನಾವಣೆ ಆಗೋದು ನಾವು ನಮ್ಮ ಕಾರ್ಯಕರ್ತರ ಒಂದು ಶಕ್ತಿಯನ್ನು ಇಟ್ಕೊಂಡು 120 ಗೆಲ್ಲೋದಕ್ಕೆ ಎಲ್ಲ ರೀತಿಯ ಸಾಧ್ಯತೆಗಳನ್ನು ವೆಸ್ಟರ್ನ್ ಘಾಟ್ ನ್ಯೂಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಬೆಲ್ ಬಟನ್ ಒತ್ತಿ.